ನೆಕ್ಸ್ಟ್ ಇವಾಗ ನೀವು ಮಾತುಕತೆ ಮಾಡುವಾಗ್ಲೂ ಕೂಡ ಇದನ್ನ ಹೇಳ್ತೀರಾ ಸರ್? ಇದೆಲ್ಲ ಹೇಳಾಗಿ ನಿಂತೋಯ್ತಮ್ಮ. ಕಳೆದ 1.5 ವರ್ಷ ಇದೆಲ್ಲ ನಿಂತೋಯ್ತು. ಫೈನಲ್ ಆಗಿ ಅದೆಲ್ಲ ನಿಂತೋಗಿದೆ. ಅವ್ರು ಕೇಳ್ತಾರೆ 2019 ಇಸ್ವಿಯಿಂದ ಇದು ಮತ್ತೆ ಪ್ರತಿ ವರ್ಷ 5% ಹೆಚ್ಚಾಗಬೇಕು ನಮಗೆ ಅಂತ. ಅದನ್ನು ಕೂಡ ಕೊಡಕ್ ಬರಲ್ಲ ಅಂತ ನಮ್ಮ FD ಅವರು ಹೇಳಿದ್ದಾರೆ. FD ಅವರು ನಮಗೆ ಸುಮಾರು 8 ತಿಂಗಳಿಂದನೇ ಇದನ್ನ ನೀವು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಬೇಕಾದ್ರೆ ಈ ಸರ್ವಿಸಸ್ ನಿಮಗೆ ಬೇಕಾ ಅಥವಾ ನೀವೇ ನಡೆಸ್ತಾರ ಯೋಚನೆ ಮಾಡಿ ಅಂತಾನೂ ಕೂಡ ನಮ್ಗೆ ಹೇಳಿದ್ರು FD ಅವರು. ಯಾಕಂದ್ರೆ ಯಾಕಂದ್ರೆ ಇವೆಲ್ಲ ಪ್ರೈವೇಟ್ ಏಜೆನ್ಸೀಸ್, ಅವ್ರಿಗೆ ಲಾಭ ಎಷ್ಟು ಜಾಸ್ತಿ ಮಾಡ್ಕೊಡಕ್ಕಾಗುತ್ತೆ ಅಷ್ಟು ನೋಡ್ತಾ ಇರ್ತಾರೆ. ಅವ್ರಿಗೆ ಸೇವಾ ಮನೋಭಾವಕ್ಕಿಂತ ಸೊ ಈ PPP ಮಾಡೆಲ್ಗಳು ನಾವು ಇದಕ್ಕೆ ಕೇರ್ಫುಲ್ ಆಗಿರಬೇಕು. ಇದನ್ನ ಸರಿಯಾಗಿ ಇಲ್ಲದೆ ಹೋದ್ರೆ ಈಗ ನಾವು ನಮ್ಮ ಡಯಾಲಿಸಿಸ್ ಅದನ್ನ ಈಗ ಒಂದು ಸಿಸ್ಟಮ್ಯಾಟಿಕ್ ಮಾಡ್ತಾ ಇದೀವಿ. ಅಲ್ಲೂ ಕೂಡ PPP ಮಾಡೆಲ್ ಅಂದ್ರೆ ನಾವು ಫ್ರೀಯಾಗಿ ಪಬ್ಲಿಕ್ ಕೊಡ್ತಾ ಇದೀವಿ, ಅವ್ರು ನಡೆಸ್ತಾ ಇದ್ದಾರೆ. ಆದ್ರೆ ಈಗ ನಾವು ಹೈದರಾಬಾದ್ ಕರ್ನಾಟಕ ರೀಜನ್ ನಾವೇ ನಡೆಸೋದಕ್ಕೆ ಶುರು ಮಾಡ್ಕೊಡ್ತಾ ಇದೀವಿ. ಯಾಕಂದ್ರೆ ಇವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಬಾರ್ದು. ನಾಳೆ ಈ ತರ ನೋಡಿ ಸಡನ್ ಆಗಿ ದಿಢೀರಾಗಿ ಆಯ್ತು ನಮಗೆ ಲೆಟರ್ ಬರ್ದಿದ್ದಾರೆ, ಬಟ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಲೆಟರ್ ಬರ್ದಿದ ತಕ್ಷಣನೇ ಎಲ್ಲ ಆಗೋಗುತ್ತೆ ಅಂತ ದಿಢೀರಾಗಿ ಅವರು ಸರ್ವಿಸಸ್ ನಿಲ್ಲಿಸ್ಬಿಟ್ರೆ ಅದು ಯಾರಿಗೆ ಮತ್ತೆ ತೊಂದರೆ ಆಯ್ತು. ಒಂದು ಹೆಡ್ಲೈನ್ ನ್ಯೂಸ್ ಆಗ್ಬೋದು, ಬಟ್ ಪಬ್ಲಿಕ್ ತೊಂದರೆ ಆಯ್ತಲ್ಲ 1-2 ದಿವಸ, ಅದು ಆಗ್ಬಾರ್ತಾನೆ. ಸೊ ಅದಕ್ಕೋಸ್ಕರ ನಾವು ಬಹಳ ಗಂಭೀರವಾಗಿ ತಗೊಳ್ತೀವಿ. ಏಜೆನ್ಸೀಸ್ ಮಾತಾಡ್ತೀವಿ, ಅವರು ಸರಿಯಾಗಿ ದಾರಿಯಾಗಿ ಬಂದ್ರೆ ಪರವಾಗಿಲ್ಲ, ಇಲ್ಲದೆ ಹೋದ್ರೆ ನಾವೇನು ಅದಕ್ಕೇನು ಬಗ್ಗೋರೇನಲ್ಲ. ನಮ್ದು ಸ್ಟ್ಯಾಂಡ್ ಏನಿದೆ ಅದು ಇದ್ದೇ ಇರ್ತದೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಬಟ್ ಇನ್ ಸ್ವಲ್ಪ ಡೀಟೇಲ್ಸ್ ಆಮೇಲೆ ಕೊಡ್ತೀನಿ ನಾನು ನಿಮ್ಗೆ. ಸರ್ ಅದೇ ಈ ಸಮ್ಮರ್ ಅಲ್ಲಿ ಕಲ್ಲಂಗಡಿಗೆ ಏನಾದ್ರು ಸ್ಯಾಂಪಲ್ಸ್ ತಗೊಳ್ಳೋ ಚಾನ್ಸಸ್ ಇದೆಯಾ ಸರ್? ಲಾಸ್ಟ್ ಟೈಮ್ ಸ್ವಲ್ಪ ಇದ್ರ ಬಗ್ಗೆ ಇದಾಗಿತ್ತು ಅಂದ್ರೆ ಅದಕ್ಕೆ ಇಂಜೆಕ್ಷನ್ ಮಾಡ್ತಾ ಇರ್ತಾರೆ ಅವರು. ಏನಾದ್ರೂ ಒಂದು ನಾನು ಚೆಕ್ ಮಾಡಿಸ್ತೀನಿ ಏನು ಅಂತ. ಮಾಡಿಸ್ಬೋದು, ಅದನ್ನು ಮಾಡಿಸ್ಬೋದು. ಹೇಳ್ತೀನಿ ತಗೊಳಕ್ ಹೇಳ್ತೀನಿ. ಯಾಕಂದ್ರೆ ಬೇಸಿಗೆ ಕಾಲಕ್ಕೆ ಅದು ಹೆಚ್ಚು ಎಲ್ಲ ಬಳಕೆ ಆಗ್ತದೆ. ಸೊ ಅದ್ರ ಬಗ್ಗೆ ಈ ಬೇರೆ ಬೇರೆ ಈ ತರ ಹಣ್ಣು ಇರ್ತದಲ್ಲ ಬೇಸಿಗೆ ಕಾಲ ಉಪಯೋಗ ಮಾಡುವಂಥದ್ದು, ಅದ್ರ ಬಗ್ಗೆ ಎಲ್ಲ ನಾನು ಚೆಕ್ ಮಾಡಿಸಿ ಹೇಳ್ತೀನಿ. ಹೌದು, ಅದೆಲ್ಲ ಚೆಕ್ ಮಾಡಿಸಿ ಹೇಳ್ತೀನಿ. ಈ ಏಪ್ರಿಲ್ ಮಾರ್ಚ್ ತಿಂಗಳಿಗೆ ಒಂದು ತಪಾಸಣೆ ಮಾಡಿಸಿ ಹೇಳ್ತೀನಿ. ಇನ್ನು ನೋಡೋಣ, ಇನ್ನು ಬಂದಿಲ್ಲ. ಇನ್ನು ಫೆಬ್ರವರಿ ಇದೀವಿ, ನಮ್ಮಲ್ಲೆಲ್ಲ ಏಪ್ರಿಲ್ ಮೇಲೆ ತಾನೆ. ಮಾರ್ಚ್ ಏಪ್ರಿಲ್ ಇಲ್ಲಿ ನೋಡೋಣ. ಅದು ಯಾವ ತರ ಅಂತ ನೋಡಿಕೊಂಡು, ಯಾಕಂದ್ರೆ ಅವಾಗ ರಜಾಗಾಲ ಕೂಡ ಶುರು ಆಗ್ತದೆ, ಅದಕ್ಕೋಸ್ಕರ ರಜಾ ಕೊಡೋದು ಶಾಲೆಗಳೆಲ್ಲ. ಸೊ ಅದರಿಂದ ನಾನು ಏನು ಗೈಡ್ಲೈನ್ಸ್ ಕೊಡ್ಬೋದು ಅದರಲ್ಲಿ ವಿಶೇಷವಾಗಿ ತೀರಾ ಹೆಚ್ಚು, ಯಾಕಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ನಮ್ಮ ಗುಲ್ಬರ್ಗ, ರಾಯಚೂರು, ಬೀದರ್, ಬಳ್ಳಾರಿ ಅಲ್ಲಿ 47-48ವರೆಗೂ ಹೋಗ್ತದೆ ಅಲ್ಲಿ ಬೇಸಿಗೆ. ಸೊ ಅದಕ್ಕೋಸ್ಕರ ಅಲ್ಲಿ ವಿಶೇಷವಾದಂಥ ಕ್ರಮಗಳು ಯಾವಾಗಲೂ ಮಾಡ್ತಾರೆ. ಅದು ಪ್ರತಿ ವರ್ಷ ಮಾಡ್ತಾರೆ. ಅಲ್ಲೆಲ್ಲ ಸಮಯ ಬದಲಾವಣೆ ಮಾಡೋದು, ಕೆಲಸಕ್ಕೆ ಹೋಗೋ ಸಮಯ ಬದಲಾವಣೆ ಮಾಡೋದು, ಇದೆಲ್ಲ ನಾವು ಆರೋಗ್ಯದ ವಿಚಾರದಿಂದ ಶಾಲೆಗಳಲ್ಲಿ ಎಲ್ಲೆಲ್ಲಿ ನಮಗೆ ಕಂಟ್ರೋಲ್ ಇರ್ತದೆ ಅಲ್ಲಿ ಸ್ವಲ್ಪ ಕುಡಿಯೋ ನೀರು ಅವ್ರಿಗೆ ಇದಾಗಬಾರ್ದು ಅಂತ ಹೇಳಿ ತೊಂದರೆ ಅದೆಲ್ಲ ಸ್ವಲ್ಪ ನಾವು ಪ್ರತಿ ಸಲ ಅದನ್ನ ಇನ್ಶೂರ್ ಮಾಡಕ್ಕೆ ಗೈಡ್ಲೈನ್ಸ್ ಹೋಗ್ತಾ ಇರ್ತದೆ. ಈ ವರ್ಷ ಅದನ್ನು ಮಾಡಿಸ್ತೀವಿ. ಡ್ರಿಂಕಿಂಗ್ ಬೆಲ್ ತರದ್ದು ಪರೀಕ್ಷೆ ಮಾಡಕ್ಕೆ ಕೇರಳದವರು ಮಾಡಿದ್ರಲ್ಲ ಸರ್, ಪ್ರತಿ 1 ಗಂಟೆಗೆ ಡ್ರಿಂಕಿಂಗ್ ಬೆಲ್ ಅಂತ ಹೇಳಿ ಶಾಲೆಗಳಲ್ಲಿ ಪರೀಕ್ಷೆ ಮಾಡಿದ್ದಾರೆ ಸರ್. ಈ ಡಾಕ್ಟರ್ ರಿಲೇಟೆಡ್ ಸ್ಯಾಲರಿ ಅಟೆಂಡೆನ್ಸ್ ಏನಾದ್ರು ತರುವ ಆಲೋಚನೆ ತರ್ತಾ ಇದೀವಿ. ಈಗ ಅಟೆಂಡೆನ್ಸ್ ಸಿಸ್ಟಮ್ ತಂದಿದ್ದೀವಿ. ಸೊ ಅದನ್ನ ಮುಂದಿನ ದಿವಸಕ್ಕೆ ಸ್ಯಾಲರಿಗೆ ಲಿಂಕ್ ಮಾಡ್ತೀವಿ. ಪೂರ್ ಅಟೆಂಡೆನ್ಸ್ ಇದ್ರೆ ಅದು ಸಂಬಳಕ್ಕೆ ಲಿಂಕ್ ಮಾಡ್ತೀವಿ. ಇದು ಏನ್ ಅಟೆಂಡೆನ್ಸ್ ತಂದ್ಬಿಟ್ಟು ಏನ್ ಪ್ರಯೋಜನ? ಮತ್ತೆ ಸುಮ್ಮನೆ ಅಟೆಂಡೆನ್ಸ್ ಸಿಸ್ಟಮ್ ಇದೆ. ನಮ್ಮ ಅಟೆಂಡೆನ್ಸ್ ಸಿಸ್ಟಮ್ ನಾವು ತಗೊಂಡ್ಬಂದಿರೋದು ಒಂದು ಹೊಸ ಸಿಸ್ಟಮ್. ನಮ್ಮನ್ನು ನೋಡಿ ಈಗ ನಮ್ಮ ಸಿಸ್ಟಮ್ ಅನ್ನ ಶಿಕ್ಷಣ ಇಲಾಖೆಯವರು ಅವರು ತಗೊಳ್ತಾ ಇದ್ದಾರೆ. ಅವರಲ್ಲೂ ಕೂಡ ನಮ್ಮ ಸಿಸ್ಟಮ್ ಅನ್ನ ಅವರು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ನಮ್ಮ ಸಿಸ್ಟಮ್ ಇಂದ ಈ ಗವರ್ನೆನ್ಸ್ಗೆ ನಮ್ಮ ಒಂದು ಆಲೋಚನೆಯಿಂದ ಅವ್ರಿಗೆ ಒಂದು ಮಾನ್ಯತೆ ಸಿಕ್ತು ಕೇಂದ್ರದಿಂದ. ಯಾಕಂದ್ರೆ ನಾವು ಇದು ಮಾಡಿದ್ವಲ್ಲ, ಬಹಳ ಸಿಂಪಲ್, ದುಡ್ಡು ಖರ್ಚಿಲ್ಲ ಸರ್ಕಾರಕ್ಕೆ, ಮತ್ತೆ ಬಹಳ ಎಫೆಕ್ಟಿವ್ ಆಗಿ ನಡೆಯತಕ್ಕಂಥದ್ದು ನಮ್ಮ ಕ್ಯಾಂಪ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಅದು ಇವತ್ತು ಅದೆಲ್ಲ ಇರುವಂತದ್ದು ಒಂದು ಪಾರದರ್ಶಕತೆ, ಅಕೌಂಟಬಿಲಿಟಿ, ಮತ್ತು ಅಲ್ಟಿಮೇಟ್ಲಿ ಅದ್ರ ಮುಖಾಂತರ ವ್ಯವಸ್ಥೆ ಅನುಕೂಲ ಆಗಬೇಕಾದ್ರೆ ಈ ಕ್ರಮಗಳು ಆಗ್ಲೇಬೇಕಲ್ಲ. ಅಟ್ಲೀಸ್ಟ್ ಹೋಗೊಂದು ಶೋ ಕಾಸ್ ಆದ್ರೂ ಹೋಗ್ಬೇಕು, ಸರಿ ಹೋಗದೋದ್ರೆ ಸ್ಯಾಲರಿಗೂ ಲಿಂಕ್ ಮಾಡಲೇಬೇಕಾಗ್ತದೆ. ಅದೆಲ್ಲ ಮಾಡಿದ್ರೆ ಅದರ ಪ್ರಯೋಜನ ಸಿಗುವಂಥದ್ದು. ನಿರ್ಭೀತ,
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.